ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ 15. ಅದೆಷ್ಟು ನೋವು ತಿನ್ನುತ್ತಿದ್ದಾಳೋ ಪಾಪದ ಹುಡುಗಿ. ಈಗಲೇ ಡಾಕ್ಟರ್ ಹತ್ತಿರ ತೋರಿಸ್ಕೊಂಡು ಬರೋಣ ಬನ್ನಿ. ಈ ಗಾಯನ ಹೀಗೆ ಬಿಟ್ಟರೆ ಇನ್ಫೆಕ್ಷನ್ ಆಗುತ್ತೆ. ಅವಳು ತನ್ನ ಪಕ್ಕದಲ್ಲಿ ಕುಳಿತವನ ಮಡಿಲಲ್ಲಿ ಮುಖವಿಟ್ಟು ಬಿಕ್ಕತೊಡಗಿದಳು. ಅವನು ಮೃದುವಾಗಿ ಅವಳ ಕೂದಲಲ್ಲಿ ಕೈಯಾಡಿಸತೊಡಗಿದ. ಏನಾಯಿತು ಕೈಗೆ? ಯಾವಾಗ ಆಯಿತು? ಯಾರೋ ಕಚ್ಚಿರೋ ಥರ ಕಾಣಿಸ್ತಿದೆ. ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬಂದ್ರ? ಅವನ ಕಣ್ಣುಗಳು ಮೃದುವಾಗಿದ್ದವು. ಅವನು ಅವಳ ಬಗ್ಗೆ ಕಾಳಜಿ ಬಯಸಿ ವಿಚಾರಿಸುತ್ತಿದ್ದಾಗ ಅವಳ ದುಃಖ ಇನ್ನೂ ಹೆಚ್ಚಾಯಿತು. ಕೈಯಲ್ಲಿದ್ದ ಕರವಸ್ತ್ರದಿಂದ ಕಣ್ಣುಗಳನ್ನು ಒರೆಸತೊಡಗಿದಳು ಜನನಿ. ಹಿಂದಿನ ದಿನ ಪುಂಡರಕಾಟ, ಇವತ್ತು ಈ ಕೈ ನೋವು. ಒಂದು ದಿನವೂ ನೆಮ್ಮದಿ ತನ್ನ ಹಣೆಯಲ್ಲಿ ಬರೆದಿಲ್ಲ ಎಂದುಕೊಂಡಳು ಜನನಿ. ಬೆಳಿಗ್ಗೆ ಅಣ್ಣನಿಗೆ ತಿಂಡಿ ತಿನ್ನಿಸುತ್ತಿದ್ದಾಗ ಅವಳು ಡಾಕ್ಟರ್ ಬಳಿ ಹೋಗಿಲ್ಲವೆಂದು ಆ ಗಾಯ ನೋಡಿದಾಗಲೇ ಅವನಿಗೆ ಅರ್ಥವಾಗಿತ್ತು. ಅವನು ಮಾಡುತ್ತಿದ್ದ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಎದ್ದು ನಿಂತ. ಅದೆಷ್ಟು ನೋವು ತಿನ್ನುತ್ತಿದ್ದಾಳೋ ಪಾಪದ ಹುಡುಗಿ. ಈಗಲೇ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬರೋಣ ಬನ್ನಿ. ಈ ಗಾಯನ ಹೀಗೆ ಬಿಟ್ಟರೆ ಇನ್ಫೆಕ್ಷನ್ ಆಗುತ್ತೆ. ಟೆಟ್ವ್ಯಾಕ್ ಇಂಜೆಕ್ಷನ್ ಹಾಕಿಸಬೇಕು. ಅವಳು ಕೂಡ ತಾನು ಮಾಡುತ್ತಿದ್ದ ಕೆಲಸವನ್ನು ನಿಲ್ಲಿಸಿ ಅವನೊಂದಿಗೆ ಹೊರಟಳು. ಕಾರಿನಲ್ಲಿ ಕುಳಿತ ಬಳಿಕ ತನ್ನ ಪಕ್ಕದಲ್ಲಿ ಕುಳಿತವಳನ್ನು ಅಕ್ಕರೆಯಿಂದ ವಿಚಾರಿಸಿಕೊಂಡ. ಅವನ ಹೃದಯ ಅವಳಿಗಾಗಿ ಮಿಡಿಯುತ್ತಿತ್ತು. ತುಂಬ ನೋವಾಗ್ತಿದ್ಯಾ? ನಿನ್ನೆಯಿಂದ ಜೀವನವೇ ಸಾಕು ಎಂಬಷ್ಟು ರೋಸಿ ಹೋಗಿತ್ತು ಜನನಿಗೆ. ಅವನು ವಿಚಾರಿಸಿ ವೈದ್ಯರ ಬಳಿಗೆ ಕರೆದೊಯ್ಯದಿದ್ದರೆ ಅವಳು ಹಾಗೇ ಇರುತ್ತಿದ್ದಳೇನೋ. ಅದೇಕೋ ಗೊತ್ತಿಲ್ಲ, ಇತ್ತೀಚೆಗೆ ಅವಳಿಗಾಗಿ ಮಿಡಿಯುವ ಒಂದು ಹೃದಯ ಬೇಕು ಎಂಬ ಭಾವನೆ ಬರುತ್ತಿತ್ತು. ಅವನ ಅಕ್ಕರೆಯ ಸಾಂತ್ವನಕ್ಕೆ ಮನಸೋತು ಬಿಟ್ಟಿದ್ದಳು ಜನನಿ. ಇಂದೇಕೋ ಅವನು ತನಗೆ ತುಂಬ ಆತ್ಮೀಯ ಎನಿಸಿಬಿಟ್ಟಿತ್ತು. ಅವಳನ್ನು ಸಾಂತ್ವನಿಸಲೆಂಬಂತೆ ತನ್ನ ಪಕ್ಕದಲ್ಲಿ ಕುಳಿತವಳ ತಲೆ ನೇವರಿಸಿದ ಜ್ಯೇಷ್ಠ. ಅಷ್ಟೇ ಸಾಕಾಗಿತ್ತು ಜನನಿಗೆ. ಅವಳು ತನ್ನ ಪಕ್ಕದಲ್ಲಿ ಕುಳಿತವನ ಮಡಿಲಲ್ಲಿ ಮುಖವಿಟ್ಟು ಬಿಕ್ಕತೊಡಗಿದಳು. ಅವನು ಮೃದುವಾಗಿ ಅವಳ ಕೂದಲ ಮೇಲೆ ಕೈಯಾಡಿಸತೊಡಗಿದ. 2 ನಿಮಿಷವಾಗುತ್ತಲೇ ಅವಳ ದುಃಖ ಸ್ವಲ್ಪ ತಹಬದಿಗೆ ಬಂದಿತ್ತು. ತನ್ನನ್ನು ತಾನೇ ಸಮಾಧಾನಿಸಿಕೊಂಡು ಅವನಿಂದ ದೂರ ಸರಿದು ಕುಳಿತಳು ಜನನಿ. ಅದ್ಯಾಕೆ ಹೀಗಾಯಿತು? ನಿಮ್ಮ ಅಣ್ಣನಿಗೆ ಏನಾಗ್ತಿದೆ? ಟ್ರೀಟ್ಮೆಂಟ್ ಕೊಡಿಸ್ತಾ ಇಲ್ವಾ? ಅವನು ಆಗ ಕೇಳಿದ ಪ್ರಶ್ನೆಗಳಿಗೂ ಈಗ ಉತ್ತರಿಸಿದಳು ಜನನಿ. ನೋವಿದೆ. ಕೈ ಬೆರಳು ಅಲ್ಲಾಡಿಸೋಕೆ ಆಗ್ತಾ ಇಲ್ಲ. ನಮ್ಮಣ್ಣನಿಗೆ ಬುದ್ಧಿ ಬೆಳವಣಿಗೆ ಪೂರ್ತಿ ಆಗಿಲ್ಲ. ಇತ್ತೀಚೆಗೆ ಹೀಗೆ ಆಡ್ತಾನೆ. ಅವನು ಕಚ್ಚಿದಾಗ ನಾವು ನೋವಾಯಿತು ಅಂದರೆ ಅತ್ರೆ ಅವನಿಗೆ ಅದು ತಮಾಷೆ. ನಮ್ಮ ನೋವು ಸಂಕಟ ಅವನಿಗೆ ಅರ್ಥ ಆಗಲ್ಲ. ಅವಳ ಕಣ್ಣುಗಳಲ್ಲಿ ಮಡುಗಟ್ಟಿದ ನೋವು ಅವನಿಗೆ ಅರ್ಥವಾಯಿತು. ಕಣ್ಣೀರು ಧಾರಾಕಾರವಾಗಿ ಬರತೊಡಗಿತು. ತಾಯಿಗೆ ಅವನ ಕಾಟ ತಡೆಯಲು ಸಾಧ್ಯವಾಗುವುದಿಲ್ಲವೆಂದು ರೂಮ್ ಒಳಗೆ ಹಾಕಿ ಹೊರಗಿನಿಂದ ಚಿಲಕ ಹಾಕಿಬಿಡುತ್ತಿದ್ದರು. ಇಲ್ಲದಿದ್ದರೆ ಅವನು ಬೇಕೆಂದೇ ಕಚ್ಚುತ್ತಿದ್ದ ಅಥವಾ ಇನ್ನೇನಾದರೂ ತೊಂದರೆ ಕೊಡುತ್ತಿದ್ದ. ಸಂಜೆ ಅವಳು ಆಫೀಸ್ ಬಿಟ್ಟು ಹೋದ ಬಳಿಕವೇ ಅಣ್ಣನಿಗೆ ಸ್ನಾನ ಮಾಡಿಸಿ ಊಟ ಕೊಡುತ್ತಿದ್ದುದು. ನಮ್ಮಮ್ಮಂಗೆ ಅವನನ್ನು ನೋಡಿಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಅವನ ಜವಾಬ್ದಾರಿ ನಾನು ತಗೊಂಡಿದ್ದೀನಿ. ತಟ್ಟೆಯಲ್ಲಿ ಊಟ ಕೊಟ್ಟರೆ ಅವನು ಮಾಡಲ್ಲ, ನೆಲಕ್ಕೆ ಎಸೆದು ಬಿಡ್ತಾನೆ. ಅದಕ್ಕೆ ನಾನು ತಿನ್ಸೋಕೆ ಹೋಗಿ ಈ ಪರಿಸ್ಥಿತಿ ಬಂತು. ತನ್ನ ನೋವನ್ನು ಅವನೊಂದಿಗೆ ಹಂಚಿಕೊಳ್ಳುತ್ತಿದ್ದಳು ಜನನಿ. ನಿಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಾಗಲಿಲ್ವಾ? ಇಲ್ಲ, ನಮ್ಮಪ್ಪಂಗೆ ಹುಷಾರಿಲ್ಲ. ಅಮ್ಮಂಗೆ ಹೇಳಿಲ್ಲ. ಹೇಳಿದರೆ ಅಮ್ಮಂಗೆ ತುಂಬ ಸಿಟ್ಟು ಬರುತ್ತೆ. ಅಣ್ಣನಿಗೆ ಹೊಡೆದು ಬಿಡ್ತಾರೆ. ಅವನು ಗೊತ್ತಿಲ್ಲದೆ ಮಾಡಿದ್ದಲ್ವಾ? ಅದಕ್ಕೆ ಅಮ್ಮನ ಹತ್ರ ಹೇಳಿಲ್ಲ. ಜ್ಯೇಷ್ಠನಿಗೆ ಈಗ ಅವಳ ಕಷ್ಟದ ಅರಿವಾಗುತ್ತಿತ್ತು. ಪಾಪ, ಇಷ್ಟು ಚಿಕ್ಕ ಪ್ರಾಯದಲ್ಲಿ ಅಸಹಾಯಕ ತಂದೆ ಮತ್ತು ಅಣ್ಣನನ್ನು ನೋಡಿಕೊಳ್ಳುವ ಜವಾಬ್ದಾರಿ. ಒಳಗೂ ಹೊರಗೂ 2 ಕಡೆಯೂ ದುಡಿದು ಹುಡುಗಿ ಹೈರಾಣಾಗಿ ಹೋಗಿದ್ದಾಳೆ. ಅವಳ ಅಣ್ಣನನ್ನು ಯೋಗ್ಯ ವೈದ್ಯರ ಬಳಿ ಕರೆದೊಯ್ದು ತೋರಿಸಬೇಕು. ಇಲ್ಲದಿದ್ದಲ್ಲಿ ಈ ಹುಡುಗಿಗೆ ತುಂಬ ಕಷ್ಟವಾಗಬಹುದು. ಆ ಜವಾಬ್ದಾರಿಯನ್ನು ತಾನು ತೆಗೆದುಕೊಳ್ಳಬೇಕೆಂದು ನಿಶ್ಚಯಿಸಿಕೊಂಡ ಜ್ಯೇಷ್ಠ. ಅದೇಕೋ ಗೊತ್ತಿಲ್ಲ, ಈ ಹುಡುಗಿಯನ್ನು ಕಂಡರೆ ತನ್ನ ಹೃದಯ ಮಿಡಿಯುತ್ತದೆ. ಅವಳೊಂದಿಗಿದ್ದರೆ ಅದೇನೋ ಖುಷಿ. ತಾನವಳನ್ನು ಪ್ರೀತಿಸುತ್ತಿದ್ದೇನಾ? ಸಮಯ ಸಂದರ್ಭ ನೋಡಿಕೊಂಡು ಅವಳಲ್ಲಿ ತನ್ನ ಮನದ ಭಾವನೆಗಳನ್ನು ಹೇಳಿಕೊಳ್ಳಬೇಕು. ಪಾಪ ಹುಡುಗಿ ಈಗ ತುಂಬ ನೊಂದುಕೊಂಡಿದ್ದಾಳೆ. ಇದು ಸೂಕ್ತ ಸಮಯವಲ್ಲ. ಇದೇ ಕಾರಣಕ್ಕೆ ಇರಬಹುದೇ ತಾಯಿ ತನ್ನ ಮದುವೆ ವಿಷಯ ಪ್ರಸ್ತಾಪಿಸಿದಾಗ ಶಾಶ್ವತಿ ಬೇಡವೆಂದು ತನ್ನ ಮನಸ್ಸಿಗೆ ಅನಿಸಿದ್ದು ಎಂದು ಯೋಚಿಸುತ್ತಾ ಗಾಡಿ ಸ್ಟಾರ್ಟ್ ಮಾಡಿದ ಜ್ಯೇಷ್ಠ. ನಿಮ್ಮಣ್ಣನ್ನ ಯಾವ ಡಾಕ್ಟರ್ ಹತ್ರ ತೋರಿಸ್ತಾ ಇದ್ದೀರಿ? ಅವಳನ್ನು ವಿಚಾರಿಸಿದ. ಸರ್, ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ಲಿ ತೋರಿಸ್ತಿರೋದು, ಅವನಿಗುತ್ತರಿಸಿದಳು ಜನನಿ. ಸಾರಿ ಜನನಿ, ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ಇವತ್ತು ಸಂಜೆ ನಾನು ನಿಮ್ಮ ಮನೆಗೆ ಬರ್ತೀನಿ. ನನ್ನ ಪರಿಚಯದವರು ಡಾಕ್ಟರ್ ಪಾರ್ಥಸಾರಥಿ ಅಂತ ಇದ್ದಾರೆ. ಅವರ ಹತ್ರ ಕರ್ಕೊಂಡೋಗಿ ತೋರಿಸೋಣ. ಅವಳನ್ನು ವೈದ್ಯರ ಬಳಿ ಕರೆದೊಯ್ದು ಔಷಧೋಪಚಾರವಾದ ಬಳಿಕ ಅವಳ ಮನೆಗೆ ಕರೆತಂದು ಬಿಟ್ಟಿದ್ದ ಜ್ಯೇಷ್ಠ. ನಿಮ್ಮ ಕೈ ನೋವು ಪೂರ್ತಿ ಗುಣ ಆದಮೇಲೆ ಆಫೀಸ್ಗೆ ಬಂದರೆ ಸಾಕು ಎಂದು ಹೇಳಿದ ಅವಳಿಗೆ.
ಬಾಯಿಯಿಂದ ಹೇಳಲಾಗದ 100 ಕೃತಜ್ಞತೆಗಳಿತ್ತು ಅವಳ ಕಣ್ಣುಗಳಲ್ಲಿ. ವಾರಿಜಾ ಅವರು ಮಗಳು ಬೇಗ ಬಂದದ್ದನ್ನು ನೋಡಿ ಅಚ್ಚರಿಯಿಂದ ನೋಡಲು ಅವಳು ತಾಯಿಗೆ ವಿಷಯ ತಿಳಿಸಿದ್ದಳು. ವಾರಿಜಾ ಅವರಿಗೆ ಮಗನ ಮೇಲೆ ಇನ್ನಿಲ್ಲದ ಸಿಟ್ಟು ಬಂದು ಬಿಟ್ಟಿತ್ತು. ನಮಗೆ ಈಗ ಇರೋ ಕಷ್ಟ ಸಾಲ್ದು ಅಂತ ಇವನು ಹೊಸದಾಗಿ ಈ ರೀತಿ ತೊಂದರೆ ಕೊಡೋಕೆ ಶುರು ಮಾಡಿಬಿಟ್ಟಿದ್ದಾನಲ್ಲ ಎಂದು ಅಳುತ್ತಾ ಮಗನಿಗೆ ಹೊಡೆಯಲೆಂದು ಕೋಲು ತೆಗೆದುಕೊಂಡು ಹೋದರು. ಅವರು ನಾಲ್ಕೇಟು ಕೊಡುತ್ತಿದ್ದಂತೆಯೇ ಜನನಿ ಹೋಗಿ ತಾಯಿಯನ್ನು ತಡೆದಿದ್ದಳು. ಪಾಪ ಅವನಿಗೆ ಅರ್ಥ ಆಗಲ್ಲ. ನೀನು ಎಷ್ಟು ಹೊಡೆದ್ರೂ ಒಂದೇ. ಅವನನ್ನು ಇವತ್ತು ಸಂಜೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಆಮೇಲೆ ಸರಿ ಹೋಗ್ತಾನೆ. ತಾಯಿಗೆ ಧೈರ್ಯ ತುಂಬಿದಳು ಜನನಿ. ಸಂಜೆ ಅವಳ ಅಣ್ಣನನ್ನು ವೈದ್ಯರ ಬಳಿ ಕರೆದೊಯ್ಯಲು ಬಂದಾಗ ಅವನೊಂದಿಗೆ ಜನನಿಯು ಹೋಗಬೇಕಾಗಿ ಬಂದಿತ್ತು. ಅವಳ ಅಣ್ಣನನ್ನು ಸಂಭಾಳಿಸುವುದು ಎಷ್ಟು ಕಷ್ಟ ಎಂದು ಜ್ಯೇಷ್ಠನಿಗೆ ಅರಿವಾಗಿತ್ತು. ಅವರು ಈಗ ವಾಸವಾಗಿದ್ದ ಬಾಡಿಗೆ ಮನೆ ತುಂಬ ಹಳೆಯದಾಗಿತ್ತು. ಮಳೆ ಬಂದರೆ ಸೋರುತ್ತಿತ್ತು. ಜೋರಾಗಿ ಗಾಳಿ ಮಳೆ ಬಂದಲ್ಲಿ ಮಾಡು ಮುರಿದು ಮೈಮೇಲೆ ಬೀಳಬಹುದು ಎಂಬಂತಿತ್ತು ಆ ಮನೆಯ ಪರಿಸ್ಥಿತಿ. ಮನೆಯ ಬಾಗಿಲು ಕೂಡ ತುಂಬ ಹಳೆಯದಾಗಿತ್ತು. ಇವರು ಈ ಮನೆಯಲ್ಲಿರುವುದು ಸುರಕ್ಷಿತವಲ್ಲ ಎಂದು ಅನಿಸಿತು ಜ್ಯೇಷ್ಠನಿಗೆ. ಅವನು ವಾರಿಜಾ ಅವರ ಬಳಿ ಅದನ್ನು ಹೇಳಿದ. ನೀವು ಹೇಳುತ್ತಿರುವುದು ಸತ್ಯ. ನಿನ್ನೆ ಜನನಿ ಆಫೀಸಿಂದ ಬರ್ತಾ ತುಂಬ ಲೇಟಾಗಿ ಹೋಗಿತ್ತು. ಇಬ್ಬರು ಪುಂಡರು ಅವಳ ಹಿಂದೆ ಬಂದಿದ್ರು. ಇವಳನ್ನ ರಜತ್ನ ಕೈಯಲ್ಲಿ ಇಡುವ ತನಕ ನನಗೆ ತುಂಬ ಟೆನ್ಷನ್. ಜನನಿಯ ಮದುವೆ ಮಾತುಕತೆ ನಡೀತಾ ಇದೆ. ಇನ್ನು 1 ತಿಂಗಳೊಳಗೆ ಮದುವೆ ಮಾಡಿ ಬಿಡೋಣ ಅಂತ ಇದ್ದೀನಿ. ಮದುವೆಗೆ ತಪ್ಪದೇ ಬರಬೇಕು ಅವನ ಬಳಿ ಹೇಳಿದರು. ವಾರಿಜಾ ಅವರ ಮಾತನ್ನು ಕೇಳುತ್ತಾ ಅವನಿಗೆ ತನ್ನ ಹೃದಯವೇ ಛಿದ್ರ ಛಿದ್ರವಾದಂತೆ ಭಾಸವಾಗಿತ್ತು. ಸಹಿಸಲಾಗದ ಆಘಾತ. ಅವನ ಕನಸುಗಳೆಲ್ಲ ನುಚ್ಚು ನೂರಾಗಿ ಬಿಟ್ಟಿತ್ತು. ಅವನ ಎದೆಯಲ್ಲಿ ಆಗುತ್ತಿರುವ ನೋವು ಅವನೊಬ್ಬನಿಗೇ ಗೊತ್ತು. ಅವಳು ಗುಣಮುಖಳಾಗಿ ಮತ್ತೆ ಆಫೀಸಿಗೆ ಬರುವಾಗ ಅವಳ ಮುಂದೆ ವಿಷಯ ಪ್ರಸ್ತಾಪಿಸಬೇಕು ಎಂದುಕೊಂಡಿದ್ದ. ಆದರೆ ಈಗಾಗಲೇ ತುಂಬ ತಡವಾಗಿ ಹೋಗಿತ್ತು. ಅವನ ಮುಂದೆ ಈ ವಿಚಾರಗಳನ್ನೆಲ್ಲ ಹೇಳುವುದು ಜನನಿಗೆ ಇಷ್ಟವಿರಲಿಲ್ಲ. ಅವಳು ತಾಯಿಯ ಮಾತನ್ನು ತಡೆಯಲು ಪ್ರಯತ್ನಿಸಿದಳು. ಕಣ್ಸನ್ನೆಯ ಮೂಲಕ ಹೇಳಬೇಡ ಎಂದು ಹೇಳುತ್ತಿದ್ದಳು. ಆದರೆ ವಾರಿಜಾ ಅವರು ಮಗಳ ಮುಖವನ್ನು ನೋಡಲಿಲ್ಲ. ಅವನ ಮುಂದೆ ವಿಷಯ ಪ್ರಸ್ತಾಪಿಸಿಬಿಟ್ಟಿದ್ದರು. ಭಾರವಾದ ಮನಸ್ಸಿನಿಂದಲೇ ಅವರ ಮನೆಯಿಂದ ಹೊರಟ ಜ್ಯೇಷ್ಠ ಅಂದು ರಾತ್ರಿಯೂ ಪುಂಡರು ಬಂದು ಬಾಗಿಲು ತಟ್ಟಿದ್ದರು. ವಾರಿಜಾ ಅವರು ಧೈರ್ಯವಾಗಿ ಮಚ್ಚು ಹಿಡಿದುಕೊಂಡು ಬಂದಿದ್ದರು. ಯಾರು ಬಾಗಿಲು ಬಡಿತಾ ಇರುವವರು? ಬನ್ನಿ ನನ್ನ ಮುಂದೆ. ನಿಮ್ಮನ್ನ ಈ ಮಚ್ಚಿಂದ ಕಡಿದು ಹಾಕ್ಬಿಡ್ತೀನಿ. ಆಮೇಲೆ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ. ಅವರ ರೌದ್ರಾವೇಶಕ್ಕೆ ಹೆದರಿ ಓಡಿ ಹೋಗಿದ್ದರು ಆ ಪುಂಡರು. ಮತ್ತೆ 1 ವಾರದಲ್ಲಿ ಅವರು ಬೇರೆ ಬಾಡಿಗೆ ಮನೆಗೆ ಶಿಫ್ಟ್ ಆಗಿದ್ದರು. ಜನನಿ ಮತ್ತು ರಜತ್ನ ಮದುವೆ ವಿಷಯವನ್ನು ವಿಜಯ ಅವರು ತಮ್ಮ ಪತಿ ಸತೀಶ್ಗೆ ತಿಳಿಸಿದರು. ಇದುವರೆಗೂ ತನಗೆ ಒಂದು ವಿಷಯವನ್ನೂ ತಿಳಿಸದೆ ಮದುವೆ ವಿಚಾರದಲ್ಲಿ ಇಷ್ಟು ಮುಂದುವರೆದಿದ್ದು ಅವರಿಗೆ ತೀವ್ರ ಅಸಮಾಧಾನವಾಗಿತ್ತು. ಅವಳ ಅಣ್ಣ ಹುಚ್ಚ ಅನ್ನೋದು ಮರೆತುಬಿಟ್ರ? ಯಾಕೆ ನಮ್ಮ ಮೊಮ್ಮಕ್ಕಳು ಹುಚ್ಚರಾಗಿ ಹುಟ್ಟಬೇಕು ಅಂತಾನಾ? ನಂಗೆ ಈ ಮದುವೆ ಎಳ್ಳ ಕಾಳಷ್ಟು ಇಷ್ಟ ಇಲ್ಲ. ಈ ಮದುವೆ ಅದು ಹೇಗೆ ನಡೆಯುತ್ತೆ ನೋಡ್ತೀನಿ. ನಾನಂತೂ ಈ ಮದುವೆಗೆ ಬರೋದೇ ಇಲ್ಲ. ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದರು ಸತೀಶ್. ಆ ಹುಡುಗನಿಗೆ ಬುದ್ಧಿ ಬೆಳವಣಿಗೆ ಆಗಿಲ್ಲ ಅಷ್ಟೇ, ಹುಚ್ಚಲ್ಲ. ಆ ಹುಡುಗಿ ತುಂಬ ಬುದ್ಧಿವಂತೆ, ಮುದ್ದಾಗಿದ್ದಾಳೆ. ಯಾವ ದೋಷನೂ ಇಲ್ಲ. ಅವಳು ನಮ್ಮ ಮನೆಗೆ ಹೇಳಿ ಮಾಡಿಸಿದ ಹಾಗಿದ್ದಾಳೆ. ಅವರೆಲ್ಲ ಒಪ್ಪಿಕೊಟ್ಟಿದ್ದಾರೆ. ನೀವು ಬಂದ್ರೂ ಬಾರದೇ ಇದ್ರೂ ಈ ಹುಡುಗಿನೇ ನಮ್ಮನೆ ಸೊಸೆ. ವಿಜಯ ಅವರು ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯವನ್ನು ಪತಿಗೆ ತಿಳಿಸಿದರು. ಮನೆಯ ಉಳಿದ 2 ಸದಸ್ಯರು ತಾಯಿಯ ಮಾತನ್ನೇ ಅನುಮೋದಿಸಿದ್ದರಿಂದ ಸತೀಶ್ ಅವರಿಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಜ್ಯೇಷ್ಠನ ಮನಸ್ಸು ಪೂರ್ತಿ ಕೆಟ್ಟು ಹೋಗಿತ್ತು. ತಾನು ಜನನಿಯನ್ನು ಪ್ರೀತಿಸುತ್ತಿರುವ ವಿಷಯ ಮೊದಲೇ ತಿಳಿಸದೇ ಇದ್ದಿದ್ದು ತಪ್ಪಾಗಿ ಹೋಯಿತು. ಅದು ಹೇಗೆ ಅವನು ಮನೆ ತಲುಪಿದನೋ? ಮಗನ ಬಾಡಿದ ನಿರುತ್ಸಾಹದ ಮುಖ ನೋಡಿ ಸಿರಿಯವರು ಅವನನ್ನು ಪ್ರಶ್ನಿಸಿದರು. ಕಣ್ಣುಗಳೇಕೆ ಕೆಂಪಾಗಿವೆ? ಮುಖ ಬಾಡಿದೆ. ಜ್ಯೇಷ್ಠ, ನೀನು ಆರಾಮಾಗಿದ್ದೀ ತಾನೆ? ಏನಾಗಿದೆ ನಿಂಗೆ? ಜ್ವರ ಬರ್ತಾ ಇದೆಯಾ? ಕಕ್ಕುಲತೆಯಿಂದ ವಿಚಾರಿಸಿದರು. ಏನೂ ಇಲ್ಲಮ್ಮ, ಸ್ವಲ್ಪ ತಲೆನೋವು. ಹೋಗಿ ಮಲಗಿ ರೆಸ್ಟ್ ಮಾಡ್ತೀನಿ. ನನ್ನ ಊಟಕ್ಕೆ ಕರಿಬೇಡ. ನಂಗೇನೂ ಬೇಡ. ಮಗ ಏಕೋ ಮಾಮೂಲಿಯಂತಿಲ್ಲ, ತುಂಬ ನೊಂದುಕೊಂಡಿದ್ದಾನೆ ಎಂದು ಅರಿವಾಯಿತು ಸಿರಿಗೆ. ಸೀದಾ ಅವನ ಬಳಿಗೆ ಬಂದು ಅವನ ಹಣೆ ಮುಟ್ಟಿ ನೋಡಿದರು. ಜ್ವರ ಬರುತ್ತಿಲ್ಲ. ತಾಯಿಯ ಮಮತೆಯ ಸ್ಪರ್ಶ ಎಷ್ಟೋ ಹಾಯೆನಿಸಿತು ಜ್ಯೇಷ್ಠನಿಗೆ. ಇಂದು ತುಂಬ ನೊಂದಿದ್ದನಲ್ಲ, ಇಂದೇಕೋ ಗೊತ್ತಿಲ್ಲ ತಾಯಿಯ ಮಡಿಲಲ್ಲಿ ಮಲಗುವ ಆಸೆಯಾಯಿತು. ತಾಯಿಗೆ ತನ್ನ ಮನದ ನೋವು ಗೊತ್ತಾಗಬಾರದು ಎಂದು ತನ್ನ ಆಸೆಯನ್ನು ಬಲವಂತವಾಗಿ ಹತ್ತಿಕ್ಕಿಕೊಂಡ ಜ್ಯೇಷ್ಠ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಮಲಗಿಕೊಂಡ. ಎಷ್ಟು ಬೇಡ ಎಂದರೂ ಅವಳ ನೆನಪು ಅವನನ್ನು ಇನ್ನಿಲ್ಲದಂತೆ ಕಾಡುತ್ತಿತ್ತು. ಇನ್ನು ಸ್ವಲ್ಪವೇ ದಿನದಲ್ಲಿ ಅವಳು ಇನ್ನೊಬ್ಬನ ಮಡದಿಯಾಗುತ್ತಿದ್ದಾಳೆ. ಆದರೂ ಅವನಿಗೆ ಅರ್ಥವಾಗದ್ದು, ಇಂದು ಅವಳು ತನ್ನ ಮಡಿಲಲ್ಲಿ ಮುಖವಿಟ್ಟು ಬಿಕ್ಕಿದ್ದಳು. ಅವಳು ಯಾರದಾದರೂ ಬಲವಂತಕ್ಕೆ ಮದುವೆಯಾಗುತ್ತಿದ್ದಾಳಾ? ಅವಳಿಗೆ ಇಷ್ಟು ಕಷ್ಟಗಳಿದ್ದರೂ ಅವಳೇಕೆ ತನ್ನ ಭಾವನೆಗಳನ್ನು ಮದುವೆಯಾಗುತ್ತಿರುವ ಹುಡುಗನೊಂದಿಗೆ ಹಂಚಿಕೊಳ್ಳುತ್ತಿಲ್ಲ?
ಅಂದು ರಾತ್ರಿ ಅವನಿಗೆ ನಿದ್ರಿಸಲಾಗಲಿಲ್ಲ. ದಿನಗಳು ಉರುಳಿದವು. ವಿಜಯ ಅವರು ಮಗನ ಮದುವೆ ವಿಷಯದಲ್ಲಿ ಪತಿಯನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸಿದ್ದರು. ಆದರೆ ಅವರಿಂದ ಸಾಧ್ಯವೇ ಆಗಲಿಲ್ಲ. ಸತೀಶ್ ಅವರು ಈ ಮದುವೆಗೆ ಅಡ್ಡಿಪಡಿಸುತ್ತಿದ್ದರಲ್ಲ. ಆದ್ದರಿಂದ ನಿಶ್ಚಿತಾರ್ಥ ಅವರ ಮನೆಯಲ್ಲಿ ಅತಿ ಸಮೀಪದ ಬಂಧುಗಳ ಸಮ್ಮುಖದಲ್ಲಿ ಸರಳವಾಗಿ ಮಾಡಿದ್ದರು. ಆ ತಿಂಗಳ 25ನೇ ತಾರೀಕಿಗೆ ಮದುವೆ ಎಂದು ನಿಶ್ಚಯಿಸಿದ್ದರು. ಅದಾಗಿ 2 ದಿನಕ್ಕೆ ಶಾಶ್ವತಿಯ ಬರ್ತ್ಡೇ ಇತ್ತು. ಚಿದಂಬರಂ ಅವರು ಅಂದು ತಮ್ಮ ಮೊಮ್ಮಕ್ಕಳಿಬ್ಬರ ಮದುವೆ ವಿಷಯವನ್ನು ಅನೌನ್ಸ್ ಮಾಡಬೇಕು ಎಂದುಕೊಂಡಿದ್ದರು. ಜ್ಯೇಷ್ಠ ಈ ಮದುವೆಗೆ ಸಮ್ಮತಿ ಸೂಚಿಸದಿದ್ದರೂ ಚಿದಂಬರಂ ಅವರು ಅನೌನ್ಸ್ ಮಾಡಿದ ಬಳಿಕ ಏನು ಮಾಡಲು ಸಾಧ್ಯವಿಲ್ಲ ಎಂಬ ಭರವಸೆ ಅವರಿಗೆ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.